ಮಂಗಳೂರಿನಲ್ಲಿ ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗಿದೆ. ಮುಸ್ತಫಾ ಪೈಚಾರ್ ಹಾಗೂ ಆತನಿಗೆ ಆಶ್ರಯ ನೀಡಿದಂತ ಮೂವರ ಬಂಧನ ಆಗಿದೆ. ಇಂದು ಬೆಳಗ್ಗೆ ಆರೋಪಿಗಳನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಹಾಸನ ಜಿಲ್ಲೆ ಸಕಲೇಶಪುರ ಟೌನ್ ಠಾಣಾ ವ್ಯಾಪ್ತಿಯಲ್ಲಿ ಅಡಗಿ ಕುಳಿತಿದ್ರು ಈ ಆರೋಪಿಗಳು. ಅವರನ್ನ ಎನ್ಐಎ ತಂಡ ಅರೆಸ್ಟ್ ಮಾಡಿದೆ. ಸಕಲೇಶಪುರ ತಾಲೂಕಿನ ಆನೆ ಮಹಲ್ನಲ್ಲಿ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ಟೌನ್ ಠಾಣಾ ವ್ಯಾಪ್ತಿಯಲ್ಲಿ ಅಡಗಿ ಕೂತಿದ್ರು. ಬಂಧಿತ ಆರೋಪಿಗಳನ್ನ ಎನ್ಐಎ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಅಧಿಕಾರಿಗಳು ಸಿದ್ಧರಾಗಿದ್ದಾರೆ. ಪ್ರಕರಣದ 4ನೇ ಆರೋಪಿಯಾಗಿರುವಂತಹ ಮುಸ್ತಫಾ ಪೈಚಾರ್ ಏನಿದ್ದಾರೆ ಆತ ಕೂಡ ಸಿಕ್ಕಿಬಿದ್ದಿದ್ದಾರೆ. ಮುಸ್ತಫಾ ಬಗ್ಗೆ ಸುಳಿವು ನೀಡಿದವರಿಗೆ 5 ಲಕ್ಷ ಬಹುಮಾನ ಕೊಡ್ತೀವಿ ಅಂತ ಕೂಡ ಎನ್ಐಎ ಅಧಿಕಾರಿಗಳು ಘೋಷಣೆ ಮಾಡಿದ್ರು. 2022 ಜುಲೈ 26ರಂದು ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ನಡೆದಿತ್ತು. ಬಹಳ ಆಕ್ರೋಶ ವ್ಯಕ್ತವಾಗಿತ್ತು. ಆತರ ಬೆಂಬಲಿಗರಿಂದ ರಾಜ್ಯದಾದ್ಯಂತ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಈ ಕೇಸ್ ಏನಿದೆ ಸದ್ದು ಮಾಡಿತ್ತು. ಅಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಆಗ ರಾಜ್ಯದಾದ್ಯಂತ ಸಾಮೂಹಿಕ ರಾಜೀನಾಮೆ ನೀಡಿದ್ರು ಬಿಜೆಪಿಯ ಪದಾಧಿಕಾರಿಗಳು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ. ಸದ್ಯಕ್ಕೆ ಈಗ ಮೂವರ ಬಂಧನ ಆಗಿದೆ. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಮುಸ್ತಫಾ ಬಗ್ಗೆ ಸುಳಿವು ನೀಡಿದ್ರೆ 5 ಲಕ್ಷ ಬಹುಮಾನ ಕೊಡ್ತೀವಿ ಅಂತ ಕೂಡ ಎನ್ಐಎ ಅಧಿಕಾರಿಗಳು ಘೋಷಣೆ ಮಾಡಿದ್ರು. ಸದ್ಯಕ್ಕೆ ಸಕಲೇಶಪುರ ತಾಲೂಕಿನ ಆನೆ ಮಹಲ್ನಲ್ಲಿ ಇವರು ಸಿಕ್ಕಿಬಿದ್ದಿದ್ದಾರೆ. ಪ್ರಕರಣದ 4ನೇ ಆರೋಪಿ ಈತ ಮುಸ್ತಫಾ ಪೈಚಾರ್. ಆತನನ್ನ ಈಗ ಎನ್ಐಎ ಅಧಿಕಾರಿಗಳು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆ ಚುರುಕುಗೊಳ್ತಾ ಹೋಗುತ್ತೆ. ಈಗ ಆರೋಪಿಗಳನ್ನ ಬಂಧಿಸಿರುವಂತಹ ಎನ್ಐಎ ಅಧಿಕಾರಿಗಳು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಅದಕ್ಕೆ ಬೇಕಾಗಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತಹ ಎಲ್ಲ ಡೀಟೇಲ್ಸ್ ಫೈಲ್ಸ್ಗಳನ್ನು ಕೂಡ ರೆಡಿ ಮಾಡಿಕೊಂಡು ಆತನನ್ನ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಅಂತ ಸಜ್ಜಾಗಿದ್ದಾರೆ ಎನ್ಐಎ ಅಧಿಕಾರಿಗಳು. ಈ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಆದಿತ್ಯ, ಪ್ರವೀಣ್ ನೆಟ್ಟಾರು ಕೇಸ್ಗೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಹುಡುಕ್ತಾನೆ ಇದ್ರು ಆರೋಪಿಯನ್ನ ಹುಡುಕೊಟ್ಟವ್ರಿಗೆ ಅಥವಾ ಸುಳಿವು ಕೊಟ್ಟವರಿಗೆ 5 ಲಕ್ಷ ಬಹುಮಾನ ಅಂತ ಕೂಡ ಘೋಷಣೆ ಮಾಡಿದ್ರು. ಸದ್ಯಕ್ಕೆ ಮೂವರ ಬಂಧನ ಆಗಿದೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ನಿಜವಾಗ್ಲೂ ಪ್ರವೀಣ್ ನೆಟ್ಟಾರು ಪ್ರಕರಣ ರಾಜ್ಯಾದ್ಯಂತ ಬಹಳಷ್ಟು ಒಂದು ಸಂಚಲನವನ್ನ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ 4ನೇ ಪ್ರಮುಖ ಆರೋಪಿಯಾಗಿರುವಂತಹ ಮುಸ್ತಫಾ ಪೈಚಾರ್ ಏನಿದ್ದಾನೆ ಇದನ್ನ ಬಂಧನಕ್ಕಾಗಿ ತೀವ್ರ ಶೋಧ ಕಾರ್ಯವನ್ನ ಎನ್ಐಎ ನಡೆಸಿತ್ತು. ಅದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಸುಳ್ಯ ಭಾಗ ಆಗಿರ್ಬೋದು, ಅದರೊಂದಿಗೆ ಕೊಡಗು ಭಾಗದಲ್ಲೂ ಕೂಡ ಸಾಕಷ್ಟು ಹುಡುಕಾಟ ಅನ್ನುವಂಥದ್ದು ನಡೆದಿತ್ತು. ಅಂತಿಮವಾಗಿ ಆರೋಪಿಯ ಯಾವುದೇ ಸುಳಿವು ಸಿಕ್ಕಿಲ್ಲ ಅಂತ ಹೇಳಿದ ಸಂದರ್ಭ 5 ಲಕ್ಷ ರೂಪಾಯಿ ಬಹುಮಾನವನ್ನ ಕೂಡ ಎನ್ಐಎ ಆರೋಪಿಯ ಬಗ್ಗೆ ಯಾರು ಮಾಹಿತಿಯನ್ನು ನೀಡ್ತಾರೋ ಅವರಿಗೆ 5 ಲಕ್ಷ ರೂಪಾಯಿಯ ಒಂದು ಬಹುಮಾನವನ್ನ ಕೂಡ ಘೋಷಣೆ ಮಾಡಿತ್ತು. ಇದೀಗ ತೀವ್ರ ಶೋಧದ ಬಳಿಕ ಮುಸ್ತಫಾ ಪೈಚಾರ್ ಹಾಸನ ಜಿಲ್ಲೆಯ ಸಕಲೇಶಪುರ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎನ್ಐಎ ಅಧಿಕಾರಿಗಳ ಒಂದು ಬಲೆಗೆ ಬಿದ್ದಿದ್ದಾನೆ. ಸುಳ್ಯದ ಶಾಂತಿನಗರದ ನಿವಾಸಿ ಆಗಿದ್ದಾನೆ ಮುಸ್ತಫಾ ಪೈಚಾರ್. ಈಗ ಸಕಲೇಶಪುರದಲ್ಲಿ ಸಿಕ್ಕಿರುವಂತದ್ದು. ಈತನಿಗೆ ಇಬ್ಬರು ಸಹಕಾರವನ್ನ ನೀಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಇತ್ತು. ಹಾಗಾಗಿ ಈಗ ಅವರನ್ನೆಲ್ಲರನ್ನು ವಶಕ್ಕೆ ಪಡೆದು ಎನ್ಐಎ ಅಧಿಕಾರಿಗಳು ಈಗಾಗಲೇ ಅವರನ್ನ ಬೆಂಗಳೂರಿನತ್ತ ಕರೆದುಕೊಂಡು ಹೋಗಿದ್ದಾರೆ. ಈ ಪ್ರಕರಣ ನಡೆದಂತ ಸಂದರ್ಭ ಸುಮಾರು 20 ಆರೋಪಿಗಳ ವಿರುದ್ಧ ಎನ್ಐಎ ಒಂದು ದೋಷಾರೋಪದ ಪಟ್ಟಿಯನ್ನ ಕೂಡ ಸಲ್ಲಿಸಲಾಗಿತ್ತು. ಇಲ್ಲಿ ಕೋಮು ದ್ವೇಷವನ್ನ ಹರಡುವಂತ ಅಥವಾ ಒಂದು ಇಸ್ಲಾಮಿಕ್ ಏನು ಮೂಲಭೂತವಾದವನ್ನ ಪಸರಿಸುವಂತ ನಿಟ್ಟಿನಲ್ಲಿ ಹತ್ಯೆಯನ್ನ ಮಾಡಲಾಗಿತ್ತು ಅನ್ನುವಂತ ಮಾಹಿತಿ ಕೂಡ ಇತ್ತು. ಇನ್ನು ಕೂಡ ಒಂದಿಷ್ಟು ಪ್ರಮುಖ ಆರೋಪಿಗಳ ಬಂಧನವಾಗಲಿಕ್ಕೆ ಬಾಕಿ ಇರುವಂತದ್ದು. ಈ ಹಿಂದೆ ಅವರ ಆಸ್ತಿಯ ಒಂದು ಮುಟ್ಟುಗೋಲು ಮಾಡುವಂತಹ ಒಂದು ಎಚ್ಚರಿಕೆಯನ್ನ ಕೂಡ ಎನ್ಐಎ ನೀಡಿತ್ತು. ಇದರೊಂದಿಗೆ ಬಹುಮಾನದ ಒಂದು ಸಂಖ್ಯೆಯನ್ನ ಕೂಡ ಜಾಸ್ತಿ ಮಾಡಿತ್ತು. ಈಗಾಗಲೇ ಪ್ರಮುಖ 4ನೇ ಆರೋಪಿ ಸರಿಯಾಗಿದೆ. ಇದರೊಂದಿಗೆ ಇನ್ನಷ್ಟು ಆರೋಪಿಗಳ ಒಂದು ಸುಳಿವು ಸಿಗುವಂತ ನಿರೀಕ್ಷೆ ಇದೆ. ಸೌಖ್ಯ. ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗೆ.